There is no other way to go? No. ಯೂಟ್ಯೂಬ್ ಚಾನೆಲ್ ಇಂದ ಬಂದ್ರೆ 250 ರೂಪಾಯಿ ಗಾಡಿ ಕೊಡ್ತೇವೆ. ಖಂಡಿತವಾಗ್ಲು ಅಲ್ಲಿಬ್ರು ಅಂಕಲ್ಗಳು ಜನ್ಮದ ಜೋಡಿಗಳ ತರ. ಎಷ್ಟು ದೊಡ್ಡದಿದೆ ಅಂತ ಅಂದ್ರೆ ಇಟ್ ಇಸ್ ಕೈಂಡ್ ಆಫ್ ಥಿಕ್ ಬ್ಲ್ಯಾಕ್, ತುಂಬಾ ಶಾರ್ಪ್ ಇರೋ ರಾಕ್ಸ್ ಇದು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಗೋಕರ್ಣಗೆ ಹೋಗ್ತಾ ಇದ್ದೀನಿ. ಸೊ ಬಜೆಟ್ ಅಲ್ಲಿ ನಿಮಗೆ ಗೋಕರ್ಣ ಟ್ರಿಪ್ ಮಾಡ್ಸೋಣ ಅಂತ ಈ ವ್ಲಾಗ್ ನ ಮಾಡ್ತಾ ಇದ್ದೀನಿ. ಸೊ ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವಾಗ ಫಸ್ಟ್ ಅಲ್ಲಿಗೆ ಚೆಕ್ ಇನ್ ಆಗಕ್ಕೆ ಹೋದ್ವಿ, ಬಟ್ ಅದು 2 o'clock ಚೆಕ್ ಇನ್ ಇದೆ. ಅದಕ್ಕೋಸ್ಕರ ಇಲ್ಲೇ ಪಕ್ಕದಲ್ಲಿ ಒಂದು 250 ಮೀಟರ್ಸ್ಗೆ ಒಂದು ಕುಡ್ಲೆ ಬೀಚ್ ಇದೆ, ಅದು ನೋಡ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ತುಂಬ ಮಳೆ ಇರೋದ್ರಿಂದ ಫುಲ್ ಎಲ್ಲ ಕಡೆ ನೀರಿದೆ. Oh, again water, huh? Oh. There is no other way to go? No. The only way go shortcut to the beach. It's too much of water. Just go, Baba, it's fine. वैसे भी monsoon है, what do you expect? Yeah. It is monsoon. Can't help. Here we are at Kudle Beach. ಬರ್ತಿರತ್ತಲ್ಲ ಹೇಗೆ? ಇಲ್ಲ ಮೇಡಮ್, ಈಗ ಅಷ್ಟೇ ಇದೆ ಅಷ್ಟೇ. ಬಿಸಿಲು ಬಂದ್ಬಿಡುತ್ತೆ. ಎಷ್ಟು ದಿನ? ಈಗ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಬಿಸಿಲು ಬರುತ್ತೆ. ಹೌದಾ? ಇದು ಯಾನಾಕ್ಲೆ ಕೇವ್ಸ್ ಕ್ಲೋಸ್ ಆಗಿದ್ಯಾ ಇಲ್ಲ ಓಪನ್ ಆಗಿದೆ? ಓಪನ್ ಇದೆಯಾ? ಮತ್ತೆ ಹಾಸ್ಟೆಲ್ ಅವ್ರು ಕ್ಲೋಸ್ ಇದೆ ಅಂತ ಹೇಳ್ಬಿಟ್ರು. ಕೇಳ್ತಾನೆ ಒಂದು ನಿಮಿಷ, ಕೇಳ್ಬಿಟ್ಟು ಹೇಳಿ. ನಾವ್ ಅಲ್ಲಿ ಹೋಗೋಣ ಅಂತ ಅನ್ಕೊಂಡಿದೀವಿ ಇವಾಗ, ಅದಕ್ಕೆ. ದುರ್ಗಾಂಬ ಹೋಟೆಲ್ ಎಷ್ಟು ದೂರ ಬರುತ್ತೆ? ದುರ್ಗಾಂಬ ಹೋಟೆಲ್ ಇಲ್ಲಿಂದ ನಮ್ಮ ಆಫೀಸಿಂದ ನಿಮ್ಗೆ 1 ಕಿಲೋಮೀಟರ್ ಅಷ್ಟೇನಾ? ರೈಟ್ ನೌ ವಿ ಆರ್ ಇನ್ ಫ್ರಂಟ್ ಆಫ್ ಬೈಕ್ ರೆಂಟಲ್ ಗೋಕರ್ಣ. ಇದು ಬಸ್ ಸ್ಟ್ಯಾಂಡ್ ಇಂದ ಜಸ್ಟ್ 2 minutes ಅಷ್ಟೇ ಡಿಸ್ಟೆನ್ಸ್ ಅಲ್ಲಿದೆ. ಸೊ ಇಲ್ಲಿ ಯಾವ ಥರ ಬೈಕ್ ಬೇಕಾದರೂ ಸಿಗುತ್ತೆ. ಜಸ್ಟ್ 400 or 500 ಇವರೇ ಅದಕ್ಕೆ ಓನರ್. ಎಷ್ಟು ಕೊಡ್ತಿದ್ದೀರಾ ಬೈಕ್ಸು? ಇದು ಬೇಕಾದ್ರೆ 400ಗೆ ಕೊಡ್ತೇವೆ ಆಕ್ಸಿಸ್ ಅಂದ್ರೆ. ಆ ಥರ ಹೆವಿನೆಸ್ ಓಕೆ. ಹೆವಿನೆಸ್ ಅದು ಸೆನ್ಸರ್ ಗಾಡಿ ವಿತ್ ಮೊಬೈಲ್ ಚಾರ್ಜ್ ಹಾಕ್ಲಿಕ್ಕೆ ಆಗುತ್ತೆ. ವಿತ್ ಪೆಟ್ರೋಲ್ 65 ಮೈಲೇಜ್ ಬರುತ್ತೆ ಅದು. ಓಕೆ. ಅದು ಯಾನ ವಿಭೂತಿ ಫಾಲ್ಸ್ ಎಲ್ಲಿ ಬೇಕಾದ್ರೆ ಹೋಗ್ಬೋದು. ನೀವು ಇಲ್ಲಿಂದ ತಗೊಂಡು ಬೆಂಗಳೂರು ಬೇಕಾದ್ರೆ ಹೋಗ್ಬೋದು. ಒಂದು ದಿವಸದಲ್ಲಿ ತಂದು ಕೊಟ್ಟರೆ ಆಯ್ತು ಗಾಡಿ. ಹೌದಾ? ಸೊ ನಮಗೆ ಯಾವ ಗಾಡಿ ಆಕ್ಟಿವಾ ಕೊಡ್ತಿದ್ದೀರಾ? ಆಕ್ಟಿವಾ ಕೊಡ್ತೇವೆ. ಅದೇನು ಮೈಲೇಜ್ ಇದೆ? ಅದು 45 ಮೈಲೇಜ್ ಬರುತ್ತೆ ನಿಮಗೆ. 7G ಗಾಡಿ ಅದು. ಇದಾದ್ರೆ 6G ಗಾಡಿ ಬರುತ್ತೆ. ಇದು 350 ರುಪೀಸ್ ಆಗುತ್ತೆ. ಓಕೆ. ಏನೇನು ಪ್ರೈಸ್ ಇದೆ? 7G 250 ರುಪೀಸ್ ಇದೆ. ಇದನ್ನ ಬಂದ್ಬಿಟ್ಟು 250 ರುಪೀಸ್ ಆಗುತ್ತೆ. ಓಕೆ. ಇದನ್ನ ಬಂದು ಇನ್ನೊಂದು ಥರ ನಮ್ಮ ಹತ್ರ ಡಿಯೋಗಳೂ ಇದೆ. ಡಿಯೋಗಳು ಬೇಕಾದ್ರೆ ನಿಮಗೆ 350 ಇಂದ ಮಾಡ್ಕೊಡ್ತೇವೆ. ನಮ್ಮ ಹಳೆ ಕಸ್ಟಮರ್ ಥ್ರೂ ಇಂದ ಬಂದುಬಿಟ್ರೆ ನಾವು 250 ರೂಪಾಯಿಗೂ ಗಾಡಿ ಇದು ಮಾಡ್ತೇವೆ. ಓಕೆ. ಓಕೆ. ನಿಮ್ಮ ಯೂಟ್ಯೂಬ್ ಚಾನೆಲಿಂದ ಬಂದರೆ 250 ರೂಪಾಯಿ ಗಾಡಿ ಕೊಡ್ತೇವೆ. ಖಂಡಿತವಾಗ್ಲು. ಸೊ ಯಾರ್ಯಾರು ನೆಕ್ಸ್ಟ್ ಟೈಮ್ ಗೋಕರ್ಣ ಬರ್ಬೇಕಂತ ಅನ್ಕೊಂಡಿದ್ದೀರಾ, ಇವ್ರ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಕಾಂಟ್ಯಾಕ್ಟ್ ಮಾಡಿ ಇಲ್ಲಿಗೆ ಬಂದು ಗಾಡಿ ತಗೊಳ್ಳಿ. 250 ರುಪೀಸ್ ಕೊಡ್ತಾರೆ. 250 ರುಪೀಸಿಗೆ ಗಾಡಿ ಕೊಡ್ತೇನೆ ನಿಮ್ಮ ಚಾನೆಲಿಂದ ಬಂದರೆ. ಆಯಿತು. ಸೊ ಇವಾಗ ಈ ಗಾಡಿ ತಗೊಳ್ಳೋಣ ಅಂತ ಇದ್ದೀವಿ, ತಗೊಂಡು ಹೊರಡೋಣ. ಬೈಕ್ ಬೇಕಾದ್ರೂ ಇದೆ ನಮ್ಮ ಹತ್ರ. ಸೊ ಇವಾಗ ರೆಂಟಲ್ ಗಾಡಿ ತಗೊಂಡು ವಿಭೂತಿ ಫಾಲ್ಸ್ ಮತ್ತು ಯಾನ ಕೇವ್ಸ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಗಾಡಿ ಬಂದು 400 ರುಪೀಸ್ ಪರ್ ಡೇ. ಸೊ ಇಲ್ಲಿ 2 days ಇರೋದ್ರಿಂದ 800 ರುಪೀಸ್ ಕೊಟ್ಟು ತೊಗೊಂಡಿದ್ದೀವಿ. 300 ರುಪೀಸ್ ಫ್ಯೂಯಲ್ ಫಿಲ್ ಮಾಡಿ ಹೊರಟಿದ್ದೀವಿ ವಿಭೂತಿ ಫಾಲ್ಸಿಗೆ. ಅದು ಬಂದು 1 hour ಡಿಸ್ಟೆನ್ಸ್ ಇದೆ ಇಲ್ಲಿಂದ. 1 hour ಟ್ರಾವೆಲ್ ಮಾಡಬೇಕು. ಸೊ ಇವಾಗ ವಿಭೂತಿ ಫಾಲ್ಸ್ ರೀಚ್ ಆಗಿದ್ದೀವಿ. ಇಲ್ಲಿಂದ ಎಂಟ್ರಿ ಫೀಸ್ ಬಂದು 10 ರುಪೀಸ್ ಪರ್ ಹೆಡ್ ಅಂಡ್ ಪಾರ್ಕಿಂಗ್ ಫೀಸು 20 ರುಪೀಸ್ ಇದೆ. ಅದನ್ನು ತೊಗೊಂಡು ಒಳಗಡೆ ಬಂದ್ವಿ. ಟ್ರೆಕ್ಕಿಂಗ್ ಫಾರ್ ಅಬೌಟ್ 1 ಕಿಲೋಮೀಟರ್ ಅನಿಸುತ್ತೆ ಅಷ್ಟೇ. ಸ್ವಲ್ಪ ಸ್ಟೆಪ್ಸ್ ಇದೆ, ಸ್ವಲ್ಪ ಕಾಡು ಮಧ್ಯ ಇದೆ.
ಅದನ್ನು ಮುಗಿಸಿ ಒಂದು ಮ್ಯಾಕ್ಸಿಮಮ್ 20 ಮಿನಿಟ್ಸ್ ಸಾಕಾಗುತ್ತೆ. ಸೊ ತುಂಬ ವಾಟರ್ ಫ್ಲೋ ಇದೆ. ವಾಟರ್ ಫ್ಲೋ ಜಾಸ್ತಿ ಇರೋದ್ರಿಂದ ಯಾರನ್ನೂ ಅಲ್ಲಿ ಆಟ ಆಡೋಕೆ ಬಿಡ್ತಾ ಇಲ್ಲ. ಮುಂಚೆ ಆಗಿದ್ರೆ ಅಲ್ಲಿ ಸ್ವಿಮ್ಮಿಂಗ್ ಮಾಡೋದಕ್ಕೆ ಬಿಡ್ತಾ ಇದ್ರು ವಾಟರ್ ಫ್ಲೋ ಕಮ್ಮಿ ಇರಬೇಕಾದ್ರೆ. ಇವಾಗ ಅದೆಲ್ಲ ಅಲ್ಲೂ ಇಲ್ಲ ವಾಟರ್ ಫ್ಲೋ ಜಾಸ್ತಿ ಇರೋದ್ರಿಂದ. ಸೊ ದಟ್ ಈಸ್ ಬೆಟರ್ ಆಲ್ಸೋ. ಸೇಫ್ಟಿ ಇರುತ್ತೆ ಜನಗಳಿಗೆ, ಅದಕ್ಕೆ ತೊಂದರೆ ಏನಿಲ್ಲ. ಆ್ಯಂಡ್ ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ಕಷ್ಟ ಅಂತ ಏನಿಲ್ಲ. ಇಟ್ ಈಸ್ ಲೈಕ್ ವೆರಿ ಈಸಿ ಟ್ರೆಕ್ಕಿಂಗ್. ಲೀಚಸ್ ಇರುತ್ತೆ ಅಂತ ಹೇಳಿದ್ರು, ಬಟ್ ಒಂದು ಲೀಚಸ್ ಕಾಣಿಸಿಲ್ಲ ಇದುವರೆಗೂ. ಲೀಚಸ್ ಇದ್ರೂ ತೊಂದರೆ ಇಲ್ಲ, ಟ್ರೆಕ್ ಮಾಡೋರಿಗೆಲ್ಲ ಇದೆಲ್ಲ ಮಾಮೂಲಿ ಇದೆ. ಇದೇನು ತೊಂದರೆ ಇಲ್ಲ ಅನಿಸುತ್ತೆ. ಟ್ರೆಕ್ಕಿಂಗ್ ಮಧ್ಯದಲ್ಲಿ ಈ ಥರ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ವಾಟರ್ ಫಾಲ್ಸ್, ಸ್ಟ್ರೀಮ್ ಥರ ಸಿಗುತ್ತೆ. ಇಟ್ ಇಸ್ ವೆರಿ ಬ್ಯೂಟಿಫುಲ್ ಫಾರ್ ಟ್ರೆಕ್ಕಿಂಗ್. ಟ್ರೆಕ್ ಮಾಡಬೇಕಾದ್ರೆ ಎಲ್ಲಿ ನೋಡಿದರೂ ಫೋಟೋಸ್ ಫೋಟೋಸ್ ವಿಡಿಯೋಸ್. ಚಿಕ್ಕ ಚಿಕ್ಕ ಫಾಲ್ಸ್ನೂ ಬಿಡಲ್ಲ ಜನಗಳು. ಸೊ ಫೈನಲಿ ವಿ ಆರ್ ರೀಚಿಂಗ್ ದ ವಾಟರ್ ಫಾಲ್ಸ್. ಜನ ಇದ್ದಾರೆ. ವಾಟರ್ ಫಾಲ್ಸ್ ಅಲ್ಲಿ ಫ್ಲೋ ಜಾಸ್ತಿ ಇದ್ರೂ ಜನಗಳ ಹತ್ರ ಹೋಗಿ ಫೋಟೋಸ್ ವಿಡಿಯೋಸ್ ತಗೋಬೇಕಂತ ಹೋಗ್ತಾರೆ. ಎಷ್ಟು ಹೇಳಿದ್ರು ಕೇಳಲ್ಲ. ವಾಟರ್ ಫಾಲ್ಸ್ ಅಂತೂ ಸಕ್ಕತ್ತಾಗಿದೆ. ಅಂಡ್ ಎಸ್, ಅಲ್ಲಿಬ್ರು ಅಂಕಲ್ಗಳು ಜನ್ಮದ ಜೋಡಿಗಳ ತರ ಇನ್ನೇನ್ ಎತ್ತಿದ್ದಾರೆ ಫೋನ್. ಇವಾಗ ಎತ್ತಿದ್ರು. ಅವ್ರು ಹೋದ್ರೆ ಬಾಡಿ ಪಾರ್ಟ್ಸ್ ಸಿಗಲ್ಲ ಅಂತ ಅನ್ಸುತ್ತೆ ಅಲ್ಲಿ. ಆಕ್ಚುಲಿ ಅವ್ರು ಯಾವ ತರ ಸೆಲ್ಫಿ ತಗೋತಿದ್ದಾರೆ ಅಂತ ಯಾರಾದ್ರೂ ಕಮೆಂಟ್ ಮಾಡಿ ಹೇಳಿ. ಸೊ ಗೈಸ್, ಫಾರ್ಗಾಟ್ ಟು ಟೆಲ್, ನೆನ್ನೆ ಏನಾಯ್ತು ಅಂತಂದರೆ ಮೈಸೂರಿಂದ ಹೊರಟಾಗ ಟೈಮ್ 6:30 ಆಗಿತ್ತು. ಸೊ ಬೆಂಗಳೂರಿಂದ 9 o'clock ಟ್ರೈನ್ ಇತ್ತು. 6:30 ಹತ್ತಿ ಟ್ರೈನು ಯೂಶ್ವಲಿ 8:50 ರೀಚ್ ಆಗ್ತಾ ಇತ್ತು. ಸೊ ಅಲ್ಲೇ ಪಕ್ಕದಲ್ಲೇ ಪ್ಲ್ಯಾಟ್ಫಾರ್ಮ್ ಇರುತ್ತಲ್ಲ, ಹೋದರೆ ಆಯ್ತು ಅಂದ್ಕೊಂಡು ಹತ್ಬಿಟ್ಟಿದ್ದೆ. ಬಟ್ ನೋಡಿದ್ರೆ ಟ್ರೈನ್ ಮಿಸ್ ಆಗೋಯಿತು. ಸೊ ಟ್ರೈನ್ ಮಿಸ್ ಆದಮೇಲೆ ಅರ್ಜೆಂಟಿಗೆ ಬೇರೇನು ಮಾಡೋಕ್ಕಾಗಿಲ್ಲ. ಸ್ಲೀಪರ್ ಬಸ್ನ ಬುಕ್ ಮಾಡಿಕೊಂಡು ಬಂದ್ವಿ ಆ್ಯಕ್ಚುಲಿ. ಸೊ ಅದರಿಂದ ಅದರ ರಿಲೇಟೆಡ್ ವೀಡಿಯೋಸ್ನ ಮಾಡೋಕ್ಕಾಗಿರಲಿಲ್ಲ. ಅದನ್ನ ನಿಮಗೆ ತಿಳಿಸೋಣ ಅಂತ. ಆ್ಯಕ್ಚುಲಿ ಟ್ರೈನ್ ಪ್ರೈಸ್ ಬಂತು ಇಟ್ ಇಸ್ 400 rupees ಫಾರ್ ಸ್ಲೀಪರ್. ಆ್ಯಂಡ್ 2A 3A ಎಲ್ಲ ಅಕಾರ್ಡಿಂಗ್ಲಿ ಕಾಸ್ಟ್ ಆಗುತ್ತೆ. ಬಸ್ಸು ಸ್ವಲ್ಪ ಎಕ್ಸ್ಪೆನ್ಸ್ ಆಯಿತು, ಬಟ್ ಏನು ಮಾಡೋಕ್ಕಾಗಲ್ಲ. ಮಿಸ್ಟೇಕ್ ಹ್ಯಾಪನ್ ಫ್ರಮ್ ಆರ್ ಸೈಡ್. ಅದಕ್ಕೆ ಹೇಳೋದು ಕರೆಕ್ಟಾಗಿರೋ ಟೈಮಿಗೆ ಬೇಗ ಹೋಗ್ಬೇಕಂತ. ಸೊ ಇಟ್ಸ್ ಅ ಲೆಸನ್ ಲರ್ನ್ಡ್. ನೋಡೋಣ ಇನ್ನೂ ಏನೇನೋ ಥರ ಪಾಠಗಳನ್ನ ಕಲಿಬೇಕು ಟ್ರಾವೆಲಿಂಗಲ್ಲಿ ಅಂತ. ಇವಾಗ ಇನ್ನೂ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀನಿ. ರೀಚ್ ಆಸ್ ಸೂನ್ ಆಸ್ ಪಾಸಿಬಲ್. ವೀಕೆಂಡ್ ಇದೂ ಜಾಸ್ತಿ ಜನ ಇಲ್ಲ, ಬಿಕಾಸ್ ವಾಟರ್ ಫಾಲಲ್ಲಿ ನೀರು ಜಾಸ್ತಿ ಇರೋದ್ರಿಂದ ಯಾರೂ ಬಂದಿಲ್ಲ ಅಷ್ಟು ಜನ. ಇಟ್ ಇಸ್ ನಾಟ್ ಸೇಫ್ಟಿ ಅನ್ನೋ ರೀಸನ್ನಿಗೆ ಸ್ವಲ್ಪ ಜನ ಇದ್ದಾರೆ. ಇಟ್ಸ್ ಫೈನ್. ಸೊ ಟ್ರೆಕ್ಕಿಂಗ್ ಮುಗೀತು. ಕೆಳಗಡೆ ಇವಾಗ ಬಂದ್ವಿ, ಗಾಡಿ ಹತ್ರ ಹೋಗ್ತಾ ಇದ್ದೀವಿ. ವಿಭೂತಿ ಫಾಲ್ಸು ಗೋಕರ್ಣದಿಂದ ಎಕ್ಸಾಕ್ಟ್ಲಿ ಸಮಥಿಂಗ್ ಅರೌಂಡ್ 65 to 70 kilometers ಇರ್ಬೋದು. ಆ್ಯಂಡ್ ಇಲ್ಲಿಂದ ಯಾನ ವಿಲ್ ಬಿ ಅರೌಂಡ್ 9 kilometers. ಸೊ ನೌ ವಿ ಆರ್ ಹೆಡಿಂಗ್ ಟು ಯಾನ. ಸೊ ಲೆಟ್ಸ್ ಗೋ. ಸೊ ಗೈಸ್, ವಿ ಆರ್ ಆನ್ ದ ವೇ ಟು ಯಾಣ ಕೇವ್ಸ್. ರೋಡಲ್ಲಿ ಯಾರು ಜನಗಳು ಇಲ್ಲ, ಏನು ಇಲ್ಲ. ನಾವಿಬ್ರೇ ಹೋಗ್ತಾ ಇದ್ದೀವಿ. ಇಲ್ಲಿ ರೋಡ್ ತುಂಬಾ ಚೆನ್ನಾಗಿದೆ. ಎಲ್ಲೊಂದ್ಸರಿ ಹೇಳ್ತಾರಲ್ಲ, ಹೋಗೋ ಪ್ಲೇಸ್ಗಿನ್ನ ಹೋಗೋ ದಾರಿ ಚೆನ್ನಾಗಿರುತ್ತೆ ಅಂತ. ಇಟ್ ಇಸ್ ದಟ್ ಒನ್. ಬಟ್ ಪ್ಲೇಸು ಚೆನ್ನಾಗೇ ಇದೆ, ಚೆನ್ನಾಗಿಲ್ಲ ಅಂತ ಏನಿಲ್ಲ. ಸೊ ಫೈನಲಿ ವಿ ಹ್ಯಾವ್ ರೀಚ್ಡ್ ಯಾನ ಕೇವ್ಸ್. ಇಲ್ಲಿಂದ ಇವಾಗ
0.5 ಕಿಲೋಮೀಟರ್ಸ್ ಅಂದರೆ 500 ಮೀಟರ್ಸ್ ಟ್ರೆಕ್ ಇದೆ. ಎಂಟ್ರಿ ಫೀಸು 10 rupees per person. ಸೊ 10 rupees ಫಾರ್ ಪಾರ್ಕಿಂಗ್ ಫೀ. ಸೊ ಯಾನಾ ಕೇವ್ಸ್ ಇಟ್ ಹ್ಯಾಸ್ ಅ ಹಿಸ್ಟಾರಿಕಲ್ ಸ್ಟೋರಿ. ಏನಂತಂದರೆ ಭಸ್ಮಾಸುರಾಗೆ ಲಾರ್ಡ್ ಶಿವ ಒಂದು ಇದನ್ನು ಕೊಡ್ತಾರೆ, ಬೂನ್ ಕೊಡ್ತಾರೆ. ಇಟ್ ಇಸ್ ಲೈಕ್ ಅವ್ನು ಯಾರ ತಲೆ ಮೇಲೆ ಕೈ ಇಡ್ತಾನೆ ಭಸ್ಮಾಸುರ ಅವರೆಲ್ಲ ಸತ್ತೋಗೋತ್ತಾರ. ಸೊ ಭಸ್ಮಾಸುರ ಅದನ್ನು ಫುಲ್ ಎಲ್ಲ ಮಿಸ್ಯೂಸ್ ಮಾಡ್ಕೊಂಡು ಎಲ್ಲರ ಮೇಲೆ ಇದು ಮಾಡ್ತಿರ್ತಾರೆ ಅಂತ. ಸೊ ಋಷಿ ಮುನಿಗಳೆಲ್ಲ ಸೇರಿಕೊಂಡು ದೇಲ್ ಗೋ ಟು ವಿಷ್ಣು. ಸೊ ವಾಟ್ ವಿಷ್ಣು ವಿಲ್ ಡೂ ಇಸ್ ವಿಷ್ಣು ವಿಲ್ ಕಿಲ್ ದಿ ಭಸ್ಮಾಸುರ. ಸೊ ಅದ್ರ ಆ್ಯಶಸ್ಸಿಂದ ಫಾರ್ಮ್ ಆಗಿರೋದು ಇದು ಬಂದು ಯಾನಾ ಕೇವ್ಸ್, ಯಾನಾ ರಾಕ್ಸ್ ಅಂತ ಇದೆ ಇದು. ಸೊ ದಟ್ ಈಸ್ ವಾಟ್ ಐ ನೋ. ನಿಮಗೇನಾದರೂ ಬೇರೆ ಹಿಸ್ಟಾರಿಕಲ್ ಕತೆ ಗೊತ್ತಿದ್ರೆ ಪ್ಲೀಸ್ ಡು ಕಮೆಂಟ್. ಆ್ಯಂಡ್ ಇದರಲ್ಲಿ 2 ಇದೆ ರಾಕ್ಸು. ಒಂದು ಭೈರವೇಶ್ವರ ರಾಕ್ ಆ್ಯಂಡ್ ಒನ್ ಈಸ್ ಮೋಹಿನಿ ರಾಕ್. ಇಟ್ ಈಸ್ ಅಬೌಟ್ 120 meters of height. ಸೊ ವಿ ಆರ್ ಆಲ್ಮೋಸ್ಟ್ ರೀಚ್ ದೇರ್. ಒಂದು 10 ನಿಮಿಷ ವಾಕ್ ಅಷ್ಟೇ. ಇಟ್ ಇಸ್ ನಾಟ್ ಅ ಕೈಂಡ್ ಆಫ್ ಟ್ರೆಕ್ಕಿಂಗ್, ವಾಕ್ ಅಷ್ಟೇ. ಸೊ ವಿ ಹ್ಯಾವ್ ಆಲ್ಮೋಸ್ಟ್ ರೀಚ್ ಹಿಯರ್. ಸೊ ಹಿಯರ್ ಇಟ್ ಇಸ್ ಯಾನಾ ಕೇವ್ಸ್. ಫೈನಲಿ ರೀಚ್ ಆದ್ವಿ ಆಲ್ಮೋಸ್ಟ್ ಇವಾಗ. ಸೊ ಇಲ್ಲೊಂದು ಟೆಂಪಲ್ ಇದೆ ಕೆಳಗಡೆ. ದಟ್ ಟೆಂಪಲ್ ಬಂದು ಶಿವದು ಟೆಂಪಲ್ ಅದು. ಸೊ ಯಾರ್ಯಾರು ಈ ಟೆಂಪಲ್ಗೆ ವಿಸಿಟ್ ಮಾಡಿದ್ದೀರಾ, ಯಾರ್ಯಾರು ಈ ಯಾನಾ ಕೇವ್ಸ್ಗೆ ವಿಸಿಟ್ ಮಾಡಿದ್ದೀರಾ, ಪ್ಲೀಸ್ ಡು ಲೆಟ್ ಮೀ ನೋ. ಎಷ್ಟು ದೊಡ್ಡದಿದೆ ಅಂತಂದರೆ ಇಟ್ ಇಸ್ ಅ ಕೈಂಡ್ ಆಫ್ ಥಿಕ್ ಬ್ಲ್ಯಾಕ್, ತುಂಬ ಶಾರ್ಪನಿರೋ ರಾಕ್ಸ್ ಇದು. ಇಟ್ ಈಸ್ ವೆರಿ ಹ್ಯೂಜ್. ಸೊ ಯಾನಾ ಕೇವ್ಸ್ ಮುಗೀತು. ಇಲ್ಲಿಂದ ಇವಾಗ ಹೊರಟು ಊಟ ಮಾಡಿಕೊಂಡು ಸ್ಟೇ ಹೋಗಿ ಅಲ್ಲಿಂದ ಫ್ರೆಶಪ್ ಆಗಿ ಮತ್ತೆ ಎಲ್ಲಿ ಹೋಗೋದು ಅಂತ ಪ್ಲ್ಯಾನ್ ಮಾಡಬೇಕು. ಸ್ವಲ್ಪ ಕಮ್ಮಿ ದೂರ ಟ್ರೆಕ್ಕಿಂಗ್ ಇದ್ರು ಟ್ರೆಕ್ಕಿಂಗ್ ಮಾಡಿದೆ ಫುಲ್ ಬಾಡಿ ಸ್ಟ್ರೇನ್ ಆಗೋಗಿದೆ. ಸುಸ್ತಾಗ್ತಿದೆ ಆ್ಯಕ್ಚುಲಿ. ಇಳಿಬೇಕಾದ್ರೆ ಏನು ಅನಿಸಿಲ್ಲ, ಹತ್ತಬೇಕಾದ್ರೆ ಸುಸ್ತಾಗ್ತಿದೆ. ಒಂದು 100 meters ಇದೆ. ನಿಂತ್ಕೋ and we'll see in the evening. Bye bye. So we are at famous Namaste Cafe. ಸೊ ಈವ್ನಿಂಗ್ ಓಮ್ ಬೀಚಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಇಲ್ಲೇ ಪಕ್ಕದಲ್ಲಿರೋ ನಮಸ್ತೆ ಕೆಫೆಯಲ್ಲಿ ಫುಡ್ ಟ್ರೈ ಮಾಡೋಣ ಅಂತ ಬಂದ್ವಿ. ನಾವು ಒಂದು ಫಿಶ್ ಫ್ರೈ, ಒಂದು ತಂದೂರಿ ಚಿಕನ್ ಮತ್ತು ಒಂದು ಚೀಸ್ ಫ್ರೆಂಚ್ ಫ್ರೈಸ್ನ ತೊಗೊಂಡಿದ್ವಿ. ಸೊ ಚೀಸ್ ಫ್ರೆಂಚ್ ಫ್ರೈಸ್ ಈ ಥರ ಇರಲಿಲ್ಲ ಅವ್ರು ತಂದು ಕೊಟ್ಟಾಗ. ಮುಂಚೆನೇ ಒಂದು ಮೇಲ್ಗಡೆ ಚೀಸ್ ಹಾಕಷ್ಟೇ ಕೊಟ್ಟಿದ್ರು. ಸೊ ನಾವು ಹೇಳಿದ್ವಿ ಚೀಸ್ನ ಮೆಲ್ಟ್ ಮಾಡಿ ತೊಗೊಬನ್ನಿ, ಇಲ್ಲ ಚೇಂಜ್ ಮಾಡಿ ಅಂತ. ಸೊ ಅವ್ರು ಅದನ್ನು ಓವನಲ್ಲಿಟ್ಟು ಅದನ್ನೇ ತಂದು ಕೊಟ್ಟಿದ್ದಾರೆ. ಬಟ್ ಅದು ತುಂಬ ಚೆನ್ನಾಗೇ ಇರಲಿಲ್ಲ, ಟೇಸ್ಟು ವರ್ಸ್ಟ್ ಆಗಿತ್ತು. ಆ್ಯಂಡ್ ಫುಡ್ ಇಲ್ಲಿ ಎಲ್ಲರೂ ಹೇಳೋ ಥರ ತುಂಬ ಏನು ಚೆನ್ನಾಗಿಲ್ಲ, ಓಕೆ ಫುಡ್ ಇದೆ. ಸೊ ಒಂದು ಸರಿ ಟ್ರೈ ಮಾಡ್ಬೋದು ಅನ್ಸುತ್ತೆ ಅಷ್ಟೇ. ಸೊ ಇವಾಗ ರೂಮಿಗೆ ಬಂದು ಫ್ರೆಶ್ ಅಪ್ ಆದ್ವಿ ಮಲ್ಕೊಳ್ಳೋಣ ಅಂತ. ಆ್ಯಂಡ್ ತುಂಬ ಸುಸ್ತಾಗಿದೆ ಬೆಳಗ್ಗೆಯಿಂದ ಓಡಾಡಿ, ನೆನ್ನೆ ಟ್ರೈನ್ ಮಿಸ್ ಆಗಿದ್ದೆಲ್ಲ. ಸೊ ಇವತ್ತು ಕವರ್ ಮಾಡಿರೋ ಪ್ಲೇಸಸ್ ಬಂದು ಯಾನಾ ಕೇವ್ಸ್, ವಿಭೂತಿ ವಾಟರ್ ಫಾಲ್ಸ್ ಆ್ಯಂಡ್ ಓಮ್ ಬೀಚ್. ನಮಸ್ತೆ ಕೆಫೆಗೋಸ್ಕರ ಓಮ್ ಬೀಚಿಗೆ ಹೋಗಿದ್ವಿ. ಇಟ್ ಇಸ್ ನಾಟ್ ದಟ್ ಗ್ರೇಟ್, ಬಟ್ ಓಕೆ, ಯು ಕ್ಯಾನ್ ಟ್ರೈ ಒನ್ಸ್ ಅನ್ನೋ ಥರ ಇದೆ. ಸೊ ಯಾರ್ಯಾರು ನೆಕ್ಸ್ಟ್ ಟೈಮ್ ಗೋಕರ್ಣಗೆ ವಿಸಿಟ್ ಮಾಡ್ತೀವಿ, ಯು ಕ್ಯಾನ್ ಗಿವ್ ಇಟ್ ಅ ಟ್ರೈ ದೇರ್ ಆಲ್ಸೋ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರ್ಯಾರು ಇವಾಗ ಹೊಸ್ದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಟು ಸಬ್ಸ್ಕ್ರೈಬ್. ಆ್ಯಂಡ್ ಯಾರ್ಯಾರು ಆಲ್ರೆಡಿ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ಲೀಸ್ ಟು ಲೈಕ್, share and subscribe to my YouTube channel. Thank you. Bye bye.